ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ಬಂದ್ಬಿಟ್ಟು ಶ್ರಾವಣ ಮಾಸದ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಮೇಲಿಂದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಾವು ಬೆಳೆ ಎಲ್ಲ ಹಾಕೋತೀವಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಬಟ್ಟೆ ಎಲ್ಲ ಒಗಿಬೇಕು. ನೋಡಿ ಚಾಪೆ ಇದೆಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ. ಬೆಡ್ಶೀಟ್ಸ್ ಎಲ್ಲಾನು ಕೂಡ ಕ್ಲೀನ್ ಮಾಡಿಬಿಟ್ಟು ಎತ್ಕೊಂಡೋಗಿ ಮೇಲೆ ಹಾಕ್ಬಿಟ್ಟು ಬಂದಿದ್ದೀನಿ. ಇನ್ನು ಬಂದ್ಬಿಟ್ರೆ ಮನೆಯಲ್ಲಿ ಈ ಮನಿ ಪ್ಲಾಂಟ್ ಥರ ಆರ್ಟಿಫಿಷಿಯಲ್ದು ಹಾಕಿದ್ದೆ, ಅದು ಮತ್ತೆ ಮಕ್ಕಳು ಆಟ ಆಡ್ಕೊಳ್ಳೋದು ಬೊಂಬೆಗಳಿದ್ದಾವೆ, ಅದು ಎಲ್ಲ ಕ್ಲೀನ್ ಮಾಡಬೇಕು. ನೋಡಿ ಎಲ್ಲ ತೆಗ್ದಾಕಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಬಂದ್ಬಿಟ್ಟು ಎಲ್ಲ ಮುಂದೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಮಕ್ಕಳು. ಎಲ್ಲ ಎಲ್ಲಿಂದಲ್ಲಿ ಕಿತ್ತಾಕಿದ್ದೀನಿ. ಇನ್ನು ಅದೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಡಬೇಕು. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟೋ ಗೊತ್ತಾ, 8 ಗಂಟೆ ಆಗ್ತಾ ಇದೆ. ಇನ್ನೂ ಟಿಫನ್ ಕೂಡ ಮಾಡಿಲ್ಲ. ಜಸ್ಟ್ ರೈಸ್ ಮಾತ್ರ ಮಾಡಿ ಇಟ್ಟಿದ್ದೀನಿ, ನೋಡ್ಬೋದು. ಅದು ಮಾಡ್ತಾ ಇದ್ದೀನಿ, ಅದು ಕೂಡ ಇನ್ನೂ ಪೂರ್ತಿ ಆಗಿಲ್ಲ. ಇನ್ನು ಅದು ಮಾಡಿಬಿಟ್ಟು ಇದನ್ನೆಲ್ಲ ಹೋಗಿ ಎತ್ಕೊಂಡು ಹೋಗಿ ಹಾಕೋಬೇಕು. ಇನ್ನು ನೋಡಿ, ನಾನು ಪಾತ್ರೆಗಳೆಲ್ಲ ಇದು ಅಕ್ಕಿ ಮತ್ತೆ ಬೇಳೆ ಎಲ್ಲ ಹಾಕಿ ಇಟ್ಕೋತೀವಲ್ವಾ, ಅಂಥದ್ದು ಮಸಾಲೆಗಳು ಎಲ್ಲ ಹಾಕಿ ಇಟ್ಕೊಂಡಿರೋ ಪಾತ್ರೆಗಳನ್ನು ಡಬ್ಬಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಡೋ ಪ್ಲೇಸಸಲ್ಲಿ ಚಕ್ಕೆ ಮೇಲೆ ಇಟ್ಕೋತೀನಿ ನಾನು. ಅದರಲ್ಲಿ ಬಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ಈ ಥರ ನ್ಯೂಸ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ನೋಡಿ ನೀವು, ಅದು ಕೆಳಗಡೆ ಏನಾದರೂ ಇದ್ರೂ, ಒಂದು ವೇಳೆ ಏನಾದರೂ ಧೂಳು ಏನಾದರೂ ಬಿದ್ರೂ ಅದಕ್ಕೆ ಚೆನ್ನಾಗಿರುತ್ತೆ ಅದ್ರ ಮೇಲೆ ಅಂತ ನಾನು ಇದು ಹಾಕಿದ್ದೀನಿ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿರೋದಕ್ಕೆ ಅದರಲ್ಲಿ ಇರೋದು ಸ್ವಲ್ಪನೇ ಇರೋದು, ಇನ್ನು ಏನು ನಾನು ಪರ್ಚೇಸ್ ಮಾಡಿಲ್ಲ. ಸೊ ಅದಕ್ಕೇನೆ ಎಲ್ಲಾನು ಬಂದ್ಬಿಟ್ಟು ಈ ಥರ ಕವರ್ಸಲ್ಲಿ, ಬೌಲ್ಸಲ್ಲಿ, ಗ್ಲಾಸಸ್ಸಲ್ಲಿ ಹಾಕಿ ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ನ ಹಾಕಿದ್ದೀನಿ. ಅದಕ್ಕೆ ಏನು ಬೀಳ್ದಿರ, ಧೂಳು ಏನು ಬೀಳ್ದಿರ ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲ ಬಂದ್ಬಿಟ್ಟು ಕ್ಲೀನ್ ಮಾಡಿರೋದೆಲ್ಲ ಒಣಗೋಗಿದೆ, ಚೆನ್ನಾಗಿ ಬಿಸಿಲಿಗೆ ಇಟ್ಟಿದ್ದೆ. ಇನ್ನು ಅದಕ್ಕೆ ಎಲ್ಲ ಬಂದ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದನ್ನೆಲ್ಲ ಅದಕ್ಕೆ ತುಂಬ್ಕೋಬೇಕು. ಇನ್ನು ನೋಡಿ ನೀವು, ಇನ್ನು ಅದನ್ನೆಲ್ಲ ತುಂಬ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು 1 hour ಅರ್ಧ hour ಆಗುತ್ತೆ. ಇದು ಅದು ಮುಚ್ಚಳ ಯಾವುದು, ಇದು ಡಬ್ಬಿ ಯಾವುದು ಅಂತ ಎಲ್ಲ ಚೆಕ್ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ನೋಡಿ ನೀವು. ಇನ್ನು ಬಾಕ್ಸ್ಗಳಿಗೆ ಎಲ್ಲ ತುಂಬ್ಕೊಂಡಿದ್ದು ಆಯಿತು. ಎಲ್ಲ ಎತ್ತಿಟ್ಟಿದ್ನಲ್ವ ಗ್ಲಾಸಸ್ಸಲ್ಲಿ, ಅದೆಲ್ಲ ತುಂಬ್ಕೊಂಡ್ಬಿಟ್ಟೆ. ಅದನ್ನು ಕೂಡ ತಂದು ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ, ನೋಡ್ಬೋದು. ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಪಾತ್ರೆಗಳು. ಇನ್ನು ಈ ಗ್ಲಾಸಸ್ದು ಸ್ಟ್ಯಾಂಡ್ ಮಾತ್ರ ಒಂದು ಮಿಕ್ಕಿದೆ, ನೋಡ್ಬೋದು. ಇನ್ನು ಎತ್ಕೊಂಡು ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹಾಕ್ಬಿಟ್ರೆ ಇನ್ನು ಇದು ಸ್ಟ್ಯಾಂಡೂ ಮುಗಿಯುತ್ತೆ. ಆಮೇಲೆ ಇನ್ನು ಕೆಳಗಡೆ ಪಾತ್ರೆ ಬಿಟ್ಟು ಬೇರೆ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಈ
ಸ್ಟ್ಯಾಂಡ್ ಇರೋದು ಎಲ್ಲ ಕಂಬಿಗಳಲ್ವಾ, ಈ ಕಂಬಿಗಳನ್ನ ಕ್ಲೀನ್ ಮಾಡೋದೇ ಒಂದು ಸ್ವಲ್ಪ ದೊಡ್ಡ ಕಷ್ಟ. ಇನ್ನ ಬಂದ್ಬಿಟ್ರೆ ಮನೆಯಲ್ಲಿ ನೋಡಿ ಎಲ್ಲಿನವಲ್ಲಿ ಹೆಂಗ್ ಬಿದ್ದಿದಾವೆ, ಇನ್ನ ಇದನ್ನೆಲ್ಲ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋದು ಇನ್ನ ಅಷ್ಟೇನೆ. ಮತ್ತೆ ಏನಾದ್ರು ಹಬ್ಬಕ್ಕಿಂತ ಮುಂಚೆ ಸ್ವಲ್ಪ ಏನಾದ್ರು ಕಮ್ಮಿ ಕೆಲಸ ಇರುತ್ತೆ ನೋಡಿ. ಎಲ್ಲ ಪಾತ್ರೆ ಎಲ್ಲ ನಾನು ಕ್ಲೀನ್ ಮಾಡಿ ಹಾಕೊಂಡ್ಬಿಟ್ಟೆ. ಇನ್ನ ಹಂಗೆ ಬಂದ್ಬಿಟ್ಟು ಮನೆಯಲ್ಲಿರೋ ಬಟ್ಟೆಗಳನ್ನ ಕೂಡ ಕ್ಲೀನ್ ಮಾಡಿ ಹಾಕ್ಬಿಟ್ಟಿದೀನಿ. ಇನ್ನ ಯಾವುದೇ ಪೆಂಡಿಂಗ್ ಏನೂ ಇಲ್ಲ ನೋಡಿ. ಎಲ್ಲ ಲಾಸ್ಟ್ ಫಿನಿಶಿಂಗ್ ಮಾಡ್ಬಿಟ್ಟೆ, ಎಲ್ಲ ಎತ್ತಿ ಜೋಡಿಸಿಟ್ಬಿಟ್ಟಿದೀನಿ ನೋಡಿ. ಪಾತ್ರೆಗಳನ್ನ ಕೂಡ ಎಲ್ಲ ಹಂಗೆ ಮಾಡಿ ಮಾಡಿ ಕತ್ಲೆ ಆಗೋಯ್ತು ನೋಡಿ ಫ್ರೆಂಡ್ಸ್. ಮಾಡೋದ್ರಲ್ಲಿ ಟೈಮ್ ಸಿಗೋದೇ ಇಲ್ಲ, ಎಲ್ಲ ಟೈಮ್ ಆಗೋಗುತ್ತೆ. ಫ್ರೆಂಡ್ಸ್ ಎಲ್ಲ ಮುಗೀತು, ಮನೆ ಕ್ಲೀನ್ ಮಾಡಿ ಮಾಡಿ ಬೆಳಗ್ಗೆಯಿಂದ ರೆಸ್ಟೇ ಇಲ್ಲ. ಕತ್ಲು ಕೂಡ ಆಗೋಯ್ತು ಬೆಳಗ್ಗೆಯಿಂದ ಮಾಡಿ ಮಾಡಿ. ಇನ್ನ ಹಂಗೆ ಬಂದ್ಬಿಟ್ರೆ ನಾನು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಫ್ಲವರ್ ಬರುತ್ತಲ್ವಾ, ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ ಅಂಥದ್ದು 4 ಹೂವು ತಗೊಂಡಿದ್ದೀನಿ. ಕಮಲದ ಹೂವು ಚೆನ್ನಾಗಿರುತ್ತೆ ಅಂತ ನಾನು ವರಲಕ್ಷ್ಮಿ ಹಬ್ಬಕ್ಕಂತಾನೆ ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಯಾರೋ ತಗೊಂಡಿದ್ರು, ಅದನ್ನ ನೋಡಿ ನಾನು ಪರ್ಚೇಸ್ ಮಾಡ್ಕೊಂಡೆ. ಇಷ್ಟ ಆಗಿ ತಗೊಂಡೆ, ತುಂಬಾ ಚೆನ್ನಾಗಿದೆ. ನಾವು ಅದಕ್ಕೇನು ಇಡಿಸ್ತಿಲ್ಲ. ಹಂಗೆ ನಾವು ಯಾವ್ದಾದ್ರು ಒಂದು ಬಟ್ಟಲಿಗೆ ನೀರ್ ಹಾಕ್ಬಿಟ್ಟು, ನೀರ್ ಹಾಕದೇ ಇದ್ರು ಪರವಾಗಿಲ್ಲ, ಹಂಗೆ ಇಟ್ರೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ಆರ್ಟಿಫಿಷಿಯಲ್ ಅಲ್ವಾ, ಸೊ ಅದಕ್ಕೆ ನಾವು ಹಂಗೆ ಇಟ್ರು ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ನೋಡಿ. ನಾನು 2 ಕಲರ್ ತಗೊಂಡಿದ್ದೀನಿ, ವೈಟ್ ಒಂದು ಮತ್ತೆ ಪಿಂಕ್ ಒಂದು ಕಲರ್ ತಗೊಂಡಿದ್ದೀನಿ, ನೋಡ್ಬೋದು. ನೋಡಿ ಇದೆರಡು ಹೂವು ತಗೊಂಡಿದ್ದೀನಿ. ಇದು ವೈಟ್ ಅಲ್ಲಿ ಇದೆರಡು ತಗೊಂಡಿದ್ದೀನಿ, ಮತ್ತೆ ಪಿಂಕ್ ಅಲ್ಲಿ 2 ತಗೊಂಡಿದ್ದೀನಿ. ನನ್ಗೆ ತುಂಬಾ ಇಷ್ಟ ಆಯ್ತು ಇದನ್ನ. ಇಂಥದ್ದು ನಾನು ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ನೋಡಿದ್ದೆ. ನಮ್ಮ ಅಕ್ಕ ಅವ್ರ ಅತ್ತೆ ಅವ್ರ ಮನೆಯಲ್ಲಿ ಅವರು ದೇವ್ರ ಹತ್ರ ಇಟ್ಟಿದ್ರು, ಆ ಕಡೆ ಒಂದು ಈ ಕಡೆ ಒಂದು. ಏನಿದು ಇಷ್ಟು ಚೆನ್ನಾಗಿದೆ ಅಂತ ನನಗೆ ಅವಾಗ ಗೊತ್ತಿರ್ಲಿಲ್ಲ. ಇಷ್ಟು ಚೆನ್ನಾಗಿದೆ, ಏನು ಇದಕ್ಕೆ ಗೋಡೆಗೆ ತಗ್ಲಾಕಿದ್ರು. ನಾ ಅದನ್ನ ಮುಟ್ಟಿ ನೋಡಿಲ್ಲ, ಕೇಳ್ದೆ ಏನ್ ಹೂವು ತಂದಾಗಿದ್ದೀರಾ, ನಿನ್ನೆಯಿಂದ ಹಂಗೆ ಫ್ರೆಶ್ ಆಗಿ ಇದೆ, ಎಷ್ಟು ಚೆನ್ನಾಗಿದೆ, ಏನು ಹೂವು ಅಂತಂದ್ರೆ ಅದು ಆರ್ಟಿಫಿಷಿಯಲ್ದು ಕಮಲದ ಹೂವು ಅಂತಂದ್ರು. ಸರಿ ಚೆನ್ನಾಗಿದೆ ಅಂತಂದ್ರೆ ಅವಾಗಿಂದ ಬೈ ಮಾಡೋಣ ಅಂತಂದ್ರೆ ಆಗಿರ್ಲಿಲ್ಲ. ಸೊ ಇವಾಗ ಬೈ ಮಾಡ್ಕೊಂಡೆ. ಇನ್ನೊಂದು ಬಂದ್ಬಿಟ್ಟು ಪಿಂಕ್ ಅಲ್ಲಿ ತಗೊಂಡಿದ್ದೀನಿ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು, ಅದಕ್ಕೇನೆ ತಗೊಂಡೆ ನೋಡಿ. ಹಿಂದೆ ಬಂದ್ಬಿಟ್ಟು ಈ ತರ ಎಲೆ ತರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನಕ್ಕಾದ್ರೂ ಹುಕ್ ಮಾಡಿ ಹ್ಯಾಂಗ್ ಮಾಡ್ಬೇಕು ಅಂತಂದ್ರು ಕೂಡ ಇದಕ್ಕೆ ಈ ತರ ಇದು ಕೊಟ್ಟಿದ್ದಾರೆ ನೋಡಿ. ಸೊ ಇಷ್ಟು ನಾನು ಇಷ್ಟು ಮಾತ್ರ ಆರ್ಟಿಫಿಷಿಯಲ್ ತಗೊಂಡಿದ್ದೀನಿ, ಬೇರೆ ಇನ್ನೇನು ಪರ್ಚೇಸ್ ಮಾಡ್ಲಿಲ್ಲ. ಸ್ಯಾರಿ ಒಂದು ತಗೊಂಡಿದ್ದೀನಿ, ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಇವತ್ತು ಲೇಟ್ ಆಗೋಯ್ತು, ಬೆಳಗ್ಗೆಯಿಂದ ಮಾಡಿದ್ದೆ ಸಾಕಾಗೋಯ್ತು, ಅದು ಮಾಡು ಇದು ಮಾಡು ಅಂತ. ಇನ್ನ ಶ್ರಾವಣ ಮಾಸದ ಕ್ಲೀನಿಂಗ್ ಅಂತಂದ್ರೆ ಜಾಸ್ತಿ ಇರುತ್ತೆ, ಎಲ್ಲ ಕ್ಲೀನ್ ಮಾಡ್ಬೇಕಾಗುತ್ತೆ. ಇನ್ನ ಫ್ರಿಡ್ಜ್ ಅಂತೂ ಕ್ಲೀನ್ ಮಾಡೇ ಇಲ್ಲ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ನಾನು ಹಿಂಗೆ ಮಾಡ್ಕೋತೀನಿ ಏನು ಅಂತ. ಸೊ ಇನ್ನು ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಿಮ್ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.